ವೆಲ್ಕಮ್ ಬ್ಯಾಕ್. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಈಗಾಗಲೇ ಜಂಟಿ ದಾಳಿಯನ್ನ ಮಾಡಿದೆ. ಈ ಒಂದು ಆಪರೇಷನ್ಗೆ ಎಪಿಕ್ ಫ್ಯೂರಿ ಹೆಸರನ್ನು ಇಡಲಾಗಿತ್ತು. ಎಪಿಕ್ ಫ್ಯೂರಿ ಹೆಸರಲ್ಲಿ ಅಟ್ಯಾಕ್ ಮಾಡಲಾಗಿತ್ತು. 24 ಗಂಟೆಗಳ ಕಾರ್ಯಾಚರಣೆಯ ದೃಶ್ಯ ಈಗ ರಿಲೀಸ್ ಆಗಿದೆ. ಬರೋಬ್ಬರಿ 24 ಗಂಟೆಯ ಆಪರೇಷನ್ ಇದು, ಎಪಿಕ್ ಫ್ಯೂರಿ ಅನ್ನುವಂತಹ ಆಪರೇಷನ್. ಇರಾನ್ ಮೇಲಿನ ದಾಳಿಯ ದೃಶ್ಯ ಈಗ ರಿಲೀಸ್ ಆಗಿದೆ. ವಾಯುಪಡೆಯಿಂದ ಸತತ ದಾಳಿಯಾಗಿತ್ತು. ವಾಯುಪಡೆಯಿಂದ ನಡೆಸಿರುವಂತಹ ದಾಳಿಯ ದೃಶ್ಯ ಈಗ ರಿಲೀಸ್ ಆಗಿದೆ. ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆ ಆಗಿರೋದು. ಆತ ಒಂದು ಕಟ್ಟಡದಲ್ಲಿ ಅಡಗಿ ಕುತ್ಕೊಂಡಿರ್ತಾನೆ. ಸೊ ಆ ಕಟ್ಟಡವನ್ನೇ ಬರೋಬ್ಬರಿ 30ಕ್ಕೂ ಹೆಚ್ಚು ಬಾಂಬ್ಗಳು, ಡ್ರೋನ್ಗಳನ್ನ ಬಳಕೆ ಮಾಡಿಬಿಟ್ಟು ಉಡೀಸ್ ಮಾಡಲಾಗುತ್ತೆ. ಆ ಒಂದು ಕಟ್ಟಡದಲ್ಲಿ ಅಯತುಲ್ಲಾ ಅಲಿ ಖಮೇನಿ ಇರ್ತಾನೆ. ಆತನ ಸಾವಾಗಿದೆ. ನೀವು ನೋಡ್ತಾ ಇರಬಹುದು ಯಾವ ರೀತಿ ಈ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನುವಂಥದ್ದು ಆಗಿತ್ತು ಅಂತ. ಸೊ ಈ ಒಂದು ಆಪರೇಷನ್ ನಡುವೆಯಲ್ಲಿ ಮೇನ್ ಟಾರ್ಗೆಟ್ ಏನಂದ್ರೆ ಖಮೇನಿಯ ಹತ್ಯೆ ಆಗಬೇಕು. ಖಮೇನಿಯ ಹತ್ಯೆಗೋಸ್ಕರ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಬಳಕೆ ಮಾಡಿಬಿಟ್ಟು ಎಪಿಕ್ ಫ್ಯೂರಿ ಅನ್ನುವಂಥ ಆಪರೇಷನ್ ಮೂಲಕ ಆತ ಇದ್ದಂತಹ ಕಟ್ಟಡವನ್ನ ಗುರುತು ಮಾಡ್ಕೊಳ್ತಾರೆ. ಗುರುತು ಆದ್ಮೇಲೆ ಆ ಕಟ್ಟಡವನ್ನೇ ಒಡೀಸ್ ಮಾಡ್ತಾರೆ. ಅದಾದ್ಮೇಲೆ ಆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಖಮೇನಿಯ ಮೃತದೇಹ ಪತ್ತೆಯಾಗುತ್ತೆ. ಆ ಮೃತದೇಹದ ಫೋಟೋವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೇನೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಆ ಫೋಟೋವನ್ನ ಕಳಿಸ್ತಾರೆ. ಫೋಟೋ ನೋಡಿದ ತಕ್ಷಣ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಟ್ರೂತ್ ಅಲ್ಲಿ ಪೋಸ್ಟ್ ಮಾಡ್ತಾರೆ, ಖಮೇನಿಯ ಹತ್ಯೆ ಆಗಿದೆ ಅಂತ. ಸೊ ಅವರಾಗಿ ಒಂದು ಆಪರೇಷನ್ ಹೆಸರು ಎಪಿಕ್ ಫ್ಯೂರಿ ಅಂತ. ಸೊ ಈ ಆಪರೇಷನ್ ಮೂಲಕ ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಮಾಡಲಾಗುತ್ತೆ. ಪ್ರಮುಖವಾಗಿ 7 ಅಧಿಕಾರಿಗಳ ಹತ್ಯೆ ಕೂಡ ಈ ಒಂದು ದಾಳಿಯಲ್ಲಾಗಿದೆ. ಇರಾನ್ನಲ್ಲಿ ಚಿಕ್ಕಬಳ್ಳಾಪುರ ಮೆಡಿಕಲ್ ವಿದ್ಯಾರ್ಥಿ ಸಿಕ್ಕಾಕೊಂಡಿದ್ದಾರೆ. ಸೈಯದಾ ಮಪರೆ ಸೈನಬ್ 23 ವರ್ಷದ ವಿದ್ಯಾರ್ಥಿನಿ ಈಕೆ. ಅಲಿಪುರ ಗ್ರಾಮದ ಮೀರ್ ರೋಷನ್ ಅಲಿ ಮಗಳು, ಅಂದ್ರೆ ಇವರ ಮಗಳು ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರ್ತಾರೆ. ಇರಾನ್ನಲ್ಲಿ 5 ವರ್ಷದಿಂದ ಮೆಡಿಕಲ್ ವ್ಯಾಸಂಗವನ್ನ ಈಕೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮಗಳ ರಕ್ಷಣೆಗೆ ಸೈಯದಾ ತಂದೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಹೋಗ್ಬೋದು ಈ ಅಲಿಪುರ ಏನಿದೆ, ಇಲ್ಲಿನ ಸಾಕಷ್ಟು ಜನರು ಇರಾನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೆಲವರು ಕೆಲಸವನ್ನ ಮಾಡ್ತಾ ಇದ್ದಾರೆ, ಉದ್ಯೋಗಕ್ಕೆ ಅಂತ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಕೆಲವರು ಅಲ್ಲೇ ಸೆಟಲ್ ಕೂಡ ಆಗಿರೋದು ಕೂಡ ಇದೆ. ಅದೇ ರೀತಿ ಈಕೆ ಕೂಡ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರ್ತಾರೆ. 5 ವರ್ಷಗಳಿಂದ ಅಲ್ಲಿರ್ತಾರೆ. ಆದ್ರೆ ಈಗ ನನ್ನ ಮಗಳನ್ನ ರಕ್ಷಣೆ ಮಾಡಿ ಅಂತ ಹೇಳ್ಕೊಂಡು ಸೈಯದಾ ತಂದೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದಾರೆ ಕಲಬುರಗಿಯ 10 ಜನರು. ಪೋಷಕರು ಮಕ್ಕಳನ್ನ ರಕ್ಷಣೆ ಮಾಡಿ ಅಂತ ಕಣ್ಣೀರನ್ನ ಹಾಕ್ತಿದ್ದಾರೆ. ಕಲಬುರಗಿಯ ಜನರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. 2 ದಿನ ಅಲ್ಲೇ ಇರಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ವಿಮಾನ ಹಾರಾಟ ಪ್ರಾರಂಭವಾದ ತಕ್ಷಣ ನಾವು ರಕ್ಷಣೆ ಮಾಡ್ತೀವಿ. ವಾಯು ಪ್ರದೇಶವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಏರ್ ಲಿಫ್ಟ್ ಕೂಡ ಮಾಡೋಕ್ಕಾಗಲ್ಲ. 2 ದಿನ ಅಲ್ಲೇ ಇರಿ ಅಂತ ಹೇಳಿದ್ದಾರೆ. ನೀವು ಅಲ್ಲೇ ಇರಿ ಅಂತ ಹೇಳಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಕಲಬುರಗಿಯಿಂದನೂ ಕೂಡ ಒಂದು 8 ಜನ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದನೂ ಕೂಡ ಅವರ ಪೋಷಕರೆಲ್ಲರೂ ಫೋನ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನು ಡೈರೆಕ್ಷನ್ಸ್ ಅನ್ನು ನೀಡಿದೆ, ಎಲ್ಲಿದ್ದೀರಾ ಅಲ್ಲೇ ಇರಿ, ಯಾವಾಗ ವಿಮಾನ ಹಾರಾಟ ಪ್ರಾರಂಭ ಆಗುತ್ತೆ ಆವಾಗ ನಾವು ಮಾಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಬೆಳಿಗ್ಗೆ ಖರ್ಗೆ ಸಾಹೇಬ್ರ ಹತ್ರನೂ ಕೂಡ ಮಾತನಾಡಿ ಅವರಿಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಮಾತನಾಡೋಕ್ಕೆ ಕೂಡ ನಾನು ಮನವಿ ಮಾಡಿಕೊಂಡಿದ್ದೀನಿ. ಅವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ಪಟ್ಟಿ ನಮ್ಮ ಸರ್ಕಾರದಿಂದ ಕೂಡ ಹೋದರೆ ಅನುಕೂಲ ಆಗುತ್ತೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಯಾರು ಭಾರತೀಯರಿದ್ದಾರೆ, ಯಾರು ಕರ್ನಾಟಕದಿಂದ ಇದ್ದಾರೆ, ಅವರಿಗೆ ರಕ್ಷಣೆ ಕೊಡಬೇಕಾಗಿರೋದು, ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿರೋದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗುತ್ತೆ. ಇದರಲ್ಲಿ ನಮ್ಮಿಂದ ಏನು ಅನುಕೂಲಗಳಾಗಬೇಕು ರಾಜ್ಯ ಸರ್ಕಾರದಿಂದ ಅದನ್ನು ಕೂಡ ನಾವು ಸಹಕಾರ ಮಾಡ್ತೀವಿ. ಇದರ ಜೊತೆಗೆ ದುಬೈನಲ್ಲಿ ಬಳ್ಳಾರಿ ಹಾಗೂ ಚಿತ್ರದುರ್ಗದ ಪ್ರವಾಸಿಗರು ಕೂಡ ಪರದಾಟ ನಡೆಸ್ತಾ ಇದ್ದಾರೆ. ಫೆಬ್ರವರಿ 24ರಂದು ಬಳ್ಳಾರಿಯಿಂದ ಪ್ರವಾಸಕ್ಕೆ ಅಂತ ಪ್ರವಾಸಿಗರು ಹೋಗಿರ್ತಾರೆ. ಫೆಬ್ರವರಿ 28ಕ್ಕೆ ಅವರು ವಾಪಸ್ ಆಗಬೇಕಿತ್ತು. ಬಟ್ ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ದುಬೈನಲ್ಲೇ ಈಗ ಲಾಕ್ ಆಗಿ ಹೋಗಿದ್ದಾರೆ. ಸದ್ಯಕ್ಕೆ ಈ ಬಳ್ಳಾರಿಯ 35 ಪ್ರವಾಸಿಗರು, ಚಿತ್ರದುರ್ಗದ 15 ಪ್ರವಾಸಿಗರು ಕೂಡ ಸೇಫ್ ಆಗಿದ್ದಾರೆ, ಸುರಕ್ಷಿತ ಸ್ಥಳಗಳಲ್ಲಿದ್ದಾರೆ.
ಆದಷ್ಟು ಬೇಗ ನಮ್ಮನ್ನ ಕರೆಸಿ ಅಂತ ಹೇಳ್ಕೊಂಡು ಅವರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರೋದು ನೋಡ್ತಾ ಇದ್ದೀರಾ. ದುಬೈನಲ್ಲಿ ಪ್ರವಾಸಕ್ಕೆ ಅಂತ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹೋಗ್ತಾರೆ. ಪ್ರಮುಖವಾಗಿ 150ಕ್ಕೂ ಹೆಚ್ಚು ಕನ್ನಡಿಗರು ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. MLC ಭೋಜೇಗೌಡರು ಕೂಡ ಇದ್ದಾರೆ, ನಾರಾ ಭರತ್ ರೆಡ್ಡಿ ಕೂಡ ಅಲ್ಲಿ ಸ್ಟ್ರಕ್ ಆಗಿದ್ದಾರೆ. ಸೊ ಇವರು ಕೂಡ ಇವರನ್ನೆಲ್ಲ ರೆಸ್ಕ್ಯೂ ಮಾಡುವಂತ ಕೆಲಸವನ್ನ, ಇವರಿಗೆ ಒಂದು ರೀತಿಯ ವ್ಯವಸ್ಥೆ ಅಂದ್ರೆ 2 ದಿನಗಳ ಕಾಲದಲ್ಲಿ ವಿಮಾನಗಳ ಹಾರಾಟ ಇರೋದಿಲ್ಲ. ಹಾಗಾಗಿ 2 ರಿಂದ 3 ದಿನಗಳವರೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡುವಲ್ಲೂ ಕೂಡ MLC ಭೋಜೇಗೌಡರು ಆಸ್ ವೆಲ್ ಎಸ್ ನಾರಾ ಭರತ್ ರೆಡ್ಡಿ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ದುಬೈನಲ್ಲಿ ಸಿಲುಕಿರುವ ಬಳ್ಳಾರಿ ಪ್ರವಾಸಿಗರ ಬಗ್ಗೆ ಶಾಸಕ ನಾಗೇಂದ್ರ ಸಿಎಂ ಮತ್ತು ಮುಖ್ಯಮಂತ್ರಿ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಅವರಿಗೆ ಮಾಹಿತಿ ನೀಡಿದ್ರು. ಸುರಕ್ಷಿತವಾಗಿ ಪ್ರವಾಸಿಗರನ್ನ ಕರೆತರೋಕೆ ಸರ್ಕಾರದಿಂದ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಭರವಸೆ ಕೂಡ ಕೊಟ್ಟಿದ್ದಾರೆ. 52 ಜನ ಪಾಪ, ಅದರಲ್ಲಿ 25 ಜನ ಹೆಣ್ಮಕ್ಳಿದಾರಣ್ಣ. ಹೋಗಿದ್ರಣ್ಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ್ಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ್ಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಏರ್ಪೋರ್ಟ್ ಬರೋಷ್ಟೊಳಗೆ ಅವ್ರಿಗೆ ಏರ್ ಸ್ಟ್ರೈಕ್ ಆಗಿದೆ ಅಂತೇಳಿ ಒಳಗೆ ಏರ್ಪೋರ್ಟ್ ಅಲ್ಲಿ ಕೂಡ ಕರ್ಕೊಂಡಿಲ್ಲ ಅವರು ಅವ್ರನ್ನ. ಪಾಪ ಎಲ್ಲೋ ರಸ್ತೆಯಲ್ಲಿ ಇದ್ರೆ ಮತ್ತೆ ಅಲ್ಲಿಂದ ಬಂದು ಎಲ್ಲೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಾರಣ್ಣ. ಈಗ 52 ಜನ, ಅದರಲ್ಲಿ ಬಳ್ಳಾರಿಯವರು ಒಂದು 37 ಜನನ ನಮ್ಮ ಕ್ಷೇತ್ರದವ್ರೆ, ಮತ್ತೆ ಆಮೇಲೆ ಇವರು ಸಿರುಗುಪ್ಪದವರು ಒಂದು 20 ಜನನ, ಎಲ್ಲ 52 ಜನ ಆಗ್ಯಾರಣ್ಣ ಅವ್ರ. ಅದಕ್ಕೆ ಈಗ ನಮ್ಮ ಅದೇ ಇವ್ರು ಯಾರ ಇಂಕ್ಲೊಂಗ ಅಂತೇಳಿ ಜಮೀರ್ ಅಂತೇಳಿ ರೆಸಿಡೆನ್ಸ್ ಕಮಿಷನರ್ ಮಾತಾಡಿದ್ರಂತಾನ ಅವರು. ಅವರು ಪಾಪ ನಮ್ಮ ಇವರೆಲ್ಲರೂ ಅಲ್ಲಿ ಹೋಗಿರೋರೆಲ್ಲರೂ ಸಿಎಂ ಸಾಹೇಬ್ರ ಗಮನ ತಂದಿದೆ ಅಂತ ಹೇಳ್ದಣ ಅವಾಗಲೇ ಆಲ್ರೆಡಿ ಅವ್ರಿಗೆ. ದುಬೈನಲ್ಲಿರುವಂತಹ ಬಳ್ಳಾರಿ ಪ್ರವಾಸಿಗರೊಂದಿಗೆ ಶಾಸಕ ಬಿ ನಾಗೇಂದ್ರ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ. ಎಲ್ಲ ಒಳ್ಳೇದಾಗ್ತೈತೆ ಅಕ್ಕರೆ. ನಾವೆಲ್ಲ ಸಿಎಂ ಸಾಹೇಬ್ರಿಗೆ ಮಾತಾಡಿವಿ ಆಗ್ಲೇ. ಓಕೆ ಓಕೆ ಅಕ್ಕವ್ರೆ, ಓಕೆ ಓಕೆ ಅಣ್ಣ. ನಮಸ್ಕಾರ ಅಣ್ಣ. ಸರ್ ಗುರುಬಸ್ ರೆಡ್ಡಿ ಸರ್, ಬ್ಯಾಂಗ್ಳೂರ್. ಗೊತ್ತಣ್ಣ, ಆರಾಮಿದ್ರಣ್ಣ? ಆರಾಮಿದ್ದೀವಿ ಸರ್, ನೀವ್ ಹೆಂಗಿದ್ದೀರಿ? ಆರಾಮಿದೀವಣ್ಣ. ನೀವು